ಎಂದರೆ ಮಕ್ಕಳಿಗೆ ಹಾಗೂ ಇಂದಿನ ಯುವ ಜನಾಂಗಕ್ಕೆ ಮೋಡಿ ಮಾಡಿದ ಪ್ರಾಣಿ. ಈ ಪ್ರಾಣಿ ಇವರ ಮನಸೂರೆಗೊಂಡದ್ದು ಕೇವಲ ಸಿನಿಮಾ ಹಾಗೂ ದೂರದರ್ಶನದ ಮಾಧ್ಯಮಗಳ ಮೂಲಕ. ನಿಜಕ್ಕೂ ಇದನ್ನು ಕಂಡವರಾರು. ಆದರೆ ಅವು ಪ್ರಪಂಚದ ಜೀವ ಸಂಕುಲದ ಇತಿಹಾಸದಲ್ಲಿ ಅಚ್ಚಳಿಯದ ಹೆಜ್ಜೆ ಮೂಡಿಸಿ ಹೋಗಿರುವುದಂತೂ ಸತ್ಯ. ಇಂದಿಗೂ ಅವುಗಳ ಉಗಮ ಹೇಗೆ, ಅವುಗಳು ಹೇಗೆ ಬದುಕಿದ್ದವು, ಅವು ಇಡೀ ಪ್ರಪಂಚವನ್ನು ಅಷ್ಟು ವರ್ಷಗಳ ಕಾಲ ಹೇಗೆ ಆಳಿದವು ಮತ್ತು ಹೇಗೆ ಅಳಿದವು ಎಂಬುದು ಅಷ್ಟೇ ನಿಗೂಢ. ಭೂಮಿಯ ಮೇಲಿನ ಜೈವಿಕ ಪ್ರಪಂಚದ ಇತಿಹಾಸದಲ್ಲಿ ಅತ್ಯಂತ ಹೆಚ್ಚು ದೀರ್ಘಕಾಲ ಬಾಳಿ ಬದುಕಿದ ಪರಂಪರೆ ಅಷ್ಟೇ ಭವ್ಯ ಹಾಗೂ ಅವರ್ಣನೀಯ. ಈ ಡೈನೋಸಾರ್ಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಡೈನೋಸಾರ್ಗಳು ಭೂಮಿಯ ಮೇಲಿನ ಅತ್ಯಂತ ಸಮರ್ಥವಾಗಿ ಸುಮಾರು 16 ಕೋಟಿ ವರ್ಷಗಳವರೆಗೆ ಭವ್ಯವಾಗಿ ಬಾಳಿದ ಜೀವಿಗಳಾಗಿವೆ. ಅಂದರೆ ಇಂದಿಗೆ 23 ಕೋಟಿ ವರ್ಷಗಳ ಹಿಂದೆ ಅವು ತಮ್ಮ ಜೀವನವನ್ನು ಪ್ರಾರಂಭಿಸಿ 7 ಕೋಟಿ ವರ್ಷಗಳ ಹಿಂದೆ ನಾಶವಾಗಿವೆ ಎಂದು ತಿಳಿದು ಬಂದಿದೆ. ಡೈನೋಸಾರ್ ಎಂಬುದು ಗ್ರೀಕ್ ಭಾಷೆಯ ಪದವಾಗಿದ್ದು, ಡೈನೋಸ್ ಎಂದರೆ ಭಯಾನಕ ಮತ್ತು ಸಾರಸ್ ಎಂದರೆ ಹಲ್ಲಿಗಳು ಎಂದು. ಇವು ನಿಜಕ್ಕೂ ಭಯಾನಕ ಹಲ್ಲಿಗಳೇ. 19ನೇ ಶತಮಾನದಲ್ಲಿ ಮೊದಲ ಡೈನೋಸಾರ್ಗಳ ಪಳೆಯುಳಿಕೆಗಳನ್ನು ಪತ್ತೆ ಹಚ್ಚಲಾಯಿತು. 2008ನೇ ವರ್ಷದ ಕೊನೆಯವರೆಗೆ 1047 ಡೈನೋಸಾರ್ಗಳ ವಿವಿಧ ಪ್ರಭೇದಗಳನ್ನು ಗುರುತಿಸಲಾಯಿತು. ಅತ್ಯಂತ ಉದ್ದವಾದ ಡೈನೋಸಾರ್ನ ಪಳೆಯುಳಿಕೆ 27 ಮೀಟರ್ 89 ಅಡಿಗಳಾಗಿದ್ದು ಇದನ್ನು 1907ರಲ್ಲಿ ಪತ್ತೆ ಹಚ್ಚಲಾಗಿದೆ. ಇದು ಈಗ ಇಂಗ್ಲೆಂಡ್ ನ ಪೀಟ್ಸ್ಬರ್ಗ್ ಕಾರ್ನೆಸ್ ನ್ಯಾಚುರಲ್ ಹಿಸ್ಟರಿ ಮ್ಯೂಸಿಯಂನಲ್ಲಿ ಸುರಕ್ಷಿತವಾಗಿ ಇಡಲಾಗಿದೆ. ನಮ್ಮ ಭೂಮಿಯ ಮೇಲೆ ಕಂಡುಬಂದ ಅತ್ಯಂತ ಭಾರದ ಡೈನೋಸಾರ್ 120 ಟನ್ ಅಂದರೆ 1,20,000 ಕಿಲೋಗ್ರಾಂ ಎಂದು ಅಂದಾಜಿಸಲಾಗಿದೆ. ಅತ್ಯಂತ ಪುಟ್ಟ ಡೈನೋಸಾರ್ ಎಂದರೆ ನಮ್ಮ ಮನೆಯ ಪಾರಿವಾಳದಷ್ಟು. ಸುಮಾರು 7 ಕೋಟಿ ವರ್ಷಗಳ ಹಿಂದೆ ಭೂಮಿಗೆ ಕ್ಷುದ್ರ ಗ್ರಹದಿಂದಾದ ಡಿಕ್ಕಿಯ ಡೈನೋಸಾರ್ ಸಂತತಿಗಳ ನಾಶಕ್ಕೆ ಕಾರಣ ಎಂಬುದು ವಿಜ್ಞಾನಿಗಳ ಅಭಿಪ್ರಾಯವಾಗಿದೆ. ಡೈನೋಸಾರ್ಗಳು 16 ಕೋಟಿ ವರ್ಷಗಳ ಕಾಲ ಈ ಭೂಮಿಯ ಮೇಲೆ ತಮ್ಮ ಆಧಿಪತ್ಯವನ್ನು ಸಾಧಿಸಿದ್ದವು. ನೆನಪಿಡಿ, ಈ ಭೂಮಿಯ ಮೇಲೆ ಮಾನವನ ಆಧಿಪತ್ಯ ಕೇವಲ 10 ದಶಲಕ್ಷ ವರ್ಷಗಳು ಮಾತ್ರ. ಡೈನೋಸಾರ್ಗಳಷ್ಟೇ ಪ್ರಸಿದ್ಧವಾದ ಡೈರನೋಸಾರ್ಗಳು 40 ಅಡಿ ಉದ್ದವಿದ್ದು ಅಂದರೆ 12.4 ಮೀಟರ್. ಇದು 5 ರಿಂದ 7 ಟನ್ ಭಾರವಿದ್ದವು. 1902ರ ಸರ್ವೇಕ್ಷಣೆಯಲ್ಲಿ ಕಂಡುಬಂದ ಡೈನೋಸಾರ್ನ ಪಳೆಯುಳಿಕೆಗಳನ್ನು ಪೆಗೋಸಾರಸ್ ಎಂದು ಗುರುತಿಸಲಾಗಿದ್ದು ಇದರ ಭಾರ 3100 ಕಿಲೋಗ್ರಾಂಗಳಾಗಿವೆ. ಟ್ರೈಸೆರಾಟಾಪ್ಸ್ ಎನ್ನುವ ವಿಶೇಷ ಡೈನೋಸಾರ್ಗಳು ಮುಖದ ಮೇಲೆ 3 ಕೊಂಬುಗಳನ್ನು ಹೊಂದಿದ್ದು ಇದರಿಂದಲೇ ಶತ್ರುಗಳನ್ನು ಸಮರ್ಥವಾಗಿ ಎದುರಿಸಿ ಹೋರಾಟ ನಡೆಸುತ್ತಿದ್ದವು. ಇವು ಕೂಡ ಸಸ್ಯಾಹಾರಿಗಳಾಗಿರುವುದು ಒಂದು ವಿಶೇಷ. ನಮ್ಮ ಭೂಮಿಯ ಮೇಲೆ ಸುಮಾರು 16 ಕೋಟಿ ವರ್ಷಗಳ ಕಾಲ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಆಳಿದ ಡೈನೋಸಾರ್ ಸಂತತಿಯಲ್ಲಿ ಬೇರೆ ಬೇರೆ ಪ್ರಭೇದಗಳು ಬೇರೆ ಬೇರೆ ಕಾಲದಲ್ಲಿ ಕಂಡು ಬಂದದ್ದು ಒಂದು ವಿಶೇಷ. ಉದಾಹರಣೆಗೆ ಟೈರನೋಸಾರಸ್ ಗಳು 8 ವರ್ಷಗಳ ಹಿಂದೆ ಪೆಗೋಸಾರಸ್ ಗಳು ಆಳಿದ ನಂತರ ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸಿದವು. ಅತ್ಯಂತ ಪ್ರಾಚೀನ ಡೈನೋಸಾರ್ ಎಂದರೆ ಇವೋರಾಪರ್. ಇದು ಮಾಂಸಾಹಾರಿಯಾಗಿದ್ದು 32.8 ಕೋಟಿ ವರ್ಷಗಳ ಹಿಂದೆ ಕಂಡು ಬಂದಿದೆ. ಎಷ್ಟೋ ಸಂಶೋಧನೆಗಳನ್ನು ನಡೆಸಿದರೂ ವಿಜ್ಞಾನಿಗಳು ಡೈನೋಸಾರ್ಗಳ ಬಗ್ಗೆ ಸಂಪೂರ್ಣ ಮಾಹಿತಿಗಳು ಲಭ್ಯವಾಗಿಲ್ಲ. ಹಲವು 10 ಅನುಮಾನಗಳು ಇನ್ನೂ ಕಾಡುತ್ತಿವೆ. ಅವು ಹೇಗೆ ವರ್ತಿಸುತ್ತಿದ್ದವು, ಅವು ಸಂಗಾತಿಯನ್ನು ಹೇಗೆ ಅರಸುತ್ತಿದ್ದವು, ಅವುಗಳ ಬಣ್ಣ ಯಾವುದು, ಈಗ ಸಿಕ್ಕ ಪಳೆಯುಳಿಕೆಗಳು ಹೆಣ್ಣೆ ಗಂಡೆ, ಹೀಗೆ ಇನ್ನು ಹಲವು ಪ್ರಶ್ನೆಗಳು ಅವರನ್ನು ಕಾಡುತ್ತಿವೆ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.